ಕಟ್ಟದಂಗೆ ತುಪ್ಪನೂ ಬಿಡ್ತಾ ಇದ್ದಾವೆ, ಸಾಫ್ಟಾಗಿನೂ ಬರ್ತಾ ಇದ್ದಾವೆ. ಈಗ ಒಂದು ಉಂಡೆ ನಾನು ನಿಮ್ಗೆ ಒಡೆದು ತೋರಿಸ್ತೀನಿ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಸೂಪರಾಗಿ ಬಂದವ್ರಿ. ಈ ಒಂದು ಉಂಡೆ ನಾನು ಒಡೆದು ತೋರಿಸ್ತೀನಿ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಸೂಪರಾಗಿ ಬಂದವ್ರಿ. ಡ್ರೈ ಫ್ರೂಟ್ಸ್ ಎಲ್ಲ ಹೆಂಗೆ ಕಾಣಕತ್ತ ನೋಡ್ರಿ ಒಳಗೆ ಹಾಕಿದ್ದು. ನಾವು ಒಂದೇ ವಿಡಿಯೋದಾಗ ಸಕ್ರೆದು ಮಾಡಿ ತೋರಿಸಿನಿ, ಬೆಲ್ಲದ್ದು ಮಾಡಿ ತೋರಿಸಿನಿ. ನಿಮ್ಗೆ ಯಾವ ಉಂಡೆ ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ನಾಗರ ಪಂಚಮಿ ಹಬ್ಬ ಹತ್ತಿರ ಬಂತಲ್ರಿ, ನೀವು ಉಂಡಿಗಳ ತಯಾರಿಗಳು ಮಾಡ್ತಿರ್ತೀರಿ. ನಾನು ಈಗ ಹಿಂದಿನ ಎಪಿಸೋಡಲ್ಲಿ ಒಂದು 2 ಉಂಡೆ ಮಾಡಿ ತೋರಿಸ್ತೀನಿ ರೀ, ಬೇಸನ್ ಉಂಡೆ, ರವಾದ ಉಂಡೆ. ಈ ಎಪಿಸೋಡಲ್ಲಿ ಗೋಧಿ ಉಂಡೆ ಮಾಡಿ ತೋರಿಸ್ತೀನಿ ರೀ. ಆ ಗೋಧಿ ಉಂಡೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಉಂಡೆ ಮಾಡಾಕತ್ತೀನಿ ರೀ. ಮೊದಲೇದಾಗಿ ಒಂದು ಪಾತ್ರೆ ಇಟ್ಕೊತೀನಿ ರೀ. ನಾನು 2 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕ್ಕೋತೀನಿ ನೋಡ್ರಿ. ಒಂದು 5 ರಿಂದ 6 ನಿಮಿಷ ಚಲೋ ಹೊತ್ತಿಗೆ ಹುರ್ಕೋಬೇಕು ರೀ. ತುಪ್ಪ ಎಣ್ಣೆ ಏನೂ ಹಾಕ್ಬೇಡ್ರಿ, ಹಂಗೆ ಹುರ್ಕೊಡ್ರಿ. ಇದು ಕೈ ಬಿಡ್ದಂಗೆ ಹುರಿಬೇಕಾಗ್ತದೆ. ನೀವು ಕೈ ಏನಾರು ಬಿಟ್ರೆ ಇದು ಗೋಧಿ ಹಿಟ್ಟು ಸ್ಮೂತ್ ಇರ್ತೈತಲ್ರಿ, ಹೀಗಾಗಿ ಹೊತ್ತು ಸಾಧ್ಯತೆ ಇರ್ತೈತಿ. ಹೊತ್ತು ಅಂದ್ರೆ ತಳ ಕೆಂಪು ಆಗ್ತೈತಿ, ಮೇಲೆ ಬಿಳಿ ಹಿಟ್ಟು ಹಾಗೆ ಉಳಿತೈತಿ. ಅವಾಗ ಹಸಿ ಬಿಸಿ ಅನಿಸುತ್ತೆ. ನೀವು ನೋಡಿಕೊಂಡು ಚಲೋ ಹೊತ್ತಿಗೆ ಹುರ್ಕೋಬೇಕಾಗ್ತೈತೆ ರೀ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ರೀ. ಈಗ ಹೆಂಗಿದ್ರು ನಾಗರ ಪಂಚಮಿ ಹಬ್ಬ ಹತ್ತಿರ ಬಂತಲ್ರಿ, ನೀವು ಬಗೆ ಬಗೆ ಉಂಡೆಗಳು ಮಾಡ್ತಿರ್ತೀರಿ. ನಾನು ಹಿಂದಿನ ಎಪಿಸೋಡಲ್ಲಿ ಬೇಸನ್ ಉಂಡೆ, ರವಾದ ಉಂಡೆ ಮಾಡಿ ತೋರಿಸಿನಿ. ನೀವು ಬೇಕಂದ್ರೆ ಅಲ್ಲಿ ಹೋಗಿ ನೋಡ್ಕೋಬೋದು. ಇಲ್ಲಪ್ಪ ನಿಮ್ಗೆ ಬಗೆ ಬಗೆ ಉಂಡೆಗಳು ಬೇರೆ ಬೇರೆ ಎಲ್ಲ ಬೇಕಾಗಿತ್ತಂದ್ರೆ ನನ್ನ ಚಾನಲ್ಗೆ ಹೋಗಿ ನೋಡಿರಿ. ಎಲ್ಲ ನಮ್ಮನೆ ಉಂಡೆಗಳನ್ನ ಮಾಡಿ ಹಾಕಿನಿ. ನಿಮ್ಗೆ ಯಾವ ಉಂಡೆ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು. ಇಲ್ಲಪ್ಪ ನಾ ಮಾಡಲಾರ್ದು ಯಾವ ನಿಮ್ಗೆ ಬೇರೆ ಉಂಡೆಗಳು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ನಾ ಇದು ಗೋಧಿ ಹಿಟ್ಟಿನ ಉಂಡೆ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ವಿಡಿಯೋ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡಲಾರ್ದೆ ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ, ಹಿಟ್ಟು ಹುರಿದೈತೆ. ನಾ 7 ರಿಂದ 8 ನಿಮಿಷ ಹುರ್ಕೊಂಡಿನಿ. ಈ ರೀತಿ ಆಗೈತೆ ನೋಡಿ. ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆಗೈತಿ, ಘಮನೂ ಬರ್ತಾ ಇದೆ. ಮತ್ತು ಹುರಿಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಹಿಟ್ಟು ಹಿಂಗೆ ತಿರುಗಾಡ್ಬೇಕಾದ್ರೆ ವಜ್ಜೆ ಅನಿಸ್ತಿರ್ತದೆ ರೀ, ಗಟ್ಟಿ ಗಟ್ಟಿ ಅನಿಸ್ತಿರ್ತೈತಿ. ನೋಡಿ, ನೀವು ಹುರಿತಾ ಇದ್ದಾಗ ನಿಮಗೆ ಕೈಯಾಗ ಗೊತ್ತಾಗುತ್ತೆ ರೀ ಎಷ್ಟು ಪಳ್ಳಾಗಿ ಬಂದೈತೆ ನೋಡಿರಿ. ಹಿಟ್ಟು ಹಗುರಾಗೈತೆ ನೋಡಿರಿ. ಈಗ ನಾನು ಇದ್ರಾಗೆ ಬಿಟ್ಟರೆ ತಣ್ಣಗಾಗಲ್ಲ ಹಿಟ್ಟು, ಒಂದು ಪರಾತಿಗೆ ಹಾಕೋತೀನಿ ರೀ. ಇದ್ರಾಗ ಹಾಕಿ ತಣ್ಣಗಾಗಿ ಬಿಡ್ತೀನಿ ನೋಡಿರಿ. ಇದು ಹಿಟ್ಟು ಪೂರ್ತಿ ತಣ್ಣಗಾಗ್ಬೇಕು ರೀ. ಈಗ ನಾನು ಗೋಧಿ ಹಿಟ್ಟನ್ನು ಹುರ್ಕೊಂಡಿದ್ನಿಲ್ಲ ರೀ, ಅದೇ ಪಾತ್ರೆಗೆ 2 ಸ್ಪೂನ್ ತುಪ್ಪ ಹಾಕೋತೀನಿ ನೋಡಿರಿ. ನಾನು ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ರೆ ನೀವು ಬೇಕಾದ್ರೆ ಫ್ರೈ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲ ಹಾಗೆ ಆದರೂ ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾನು ತುಪ್ಪದ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಚಲೋ ಟೇಸ್ಟ್ ಕೊಡ್ತಾವಂತ ಫ್ರೈ ಮಾಡ್ಕೊಳಕತ್ತೀನಿ ರೀ. ಈಗ ನೋಡಿರಿ, ಗೋಡಂಬಿ ಬಾದಾಮಿ ಫ್ರೈ ಆಗ್ಯಾವು. ಈಗ ಒಣ ದ್ರಾಕ್ಷಿ ತೊಗೊಂಡಿನಿ, ಅವನು ಹಾಕ್ಕೋತೀನಿ ನೋಡಿರಿ. ಈ ಗೋಡಂಬಿ ಬಾದಾಮಿ ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಆಗೋದು, ಹಾಗಾಗಿ ಒಟ್ಟಿಗೆ ಎಲ್ಲ ಹಾಕ್ಕೋಬೇಡ್ರಿ. ಒಂದೊಂದೇ ಹಾಕ್ಕೊಂಡು ಹುರ್ಕೋಬೇಕಾಗ್ತದೆ. ದ್ರಾಕ್ಷಿ ಮೊದಲೇ ಹಾಕಿದ್ರೆ ಬೇಗ ಹೊತ್ತು ಸಾಧ್ಯತೆ ಇರ್ತಾವೆ, ಹಾಗಾಗಿ ಲಾಸ್ಟಕ್ಕೆ ಹಾಕ್ಕೋಬೇಕಾಗ್ತದೆ ರೀ. ಈಗ ನೋಡಿರಿ, ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ ಎಲ್ಲ ಫ್ರೈ ಆಗ್ಯಾವು. ಇವನ್ನ ತಕ್ಕೋತೀನಿ ನೋಡಿರಿ. ಈಗ ನೋಡಿರಿ, ನಾ ಅದೇ ಪಾತ್ರೆಲೆ 1 ಕಪ್ ಬೆಲ್ಲ ತೊಗೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ನೀವು ಯಾವ ಕಪ್ಪಲೆ ಹಿಟ್ಟು ತೊಗೊಂಡಿರ್ತೀರಿ ಅದೇ ಕಪ್ಪಲೆ ಬೆಲ್ಲ ತೊಗೋಬೇಕಾಗ್ತದೆ ರೀ. 1 ಕಪ್ ಹಿಟ್ಟಿಗೆ 1 ಕಪ್ ಬೆಲ್ಲ ಬೇಕಾಗತ್ತೆ ರೀ. ನಾ 1 ಸ್ಪೂನ ತುಪ್ಪ ಹಾಕ್ಕೋತೀನಿ ನೋಡಿರಿ. ಇದು ಬೆಲ್ಲ ಕರಗಬೇಕು ರೀ. ಇದೇನು ಪಾಕ ಆಗೋದೇನು ಬೇಡ್ರಿ, ಜಸ್ಟ್ ಕರಗಿದ್ರೆ ಸಾಕ್ರಿ. ನೀವು ಸಣ್ಣ ಪುಡಿ ಮಾಡಿ ಹಾಕಿದ್ರೆ ಬೇಗನೆ ಕರಗಿಬಿಡ್ತೈತೆ ರೀ ಬೆಲ್ಲ. ನಿಮ್ಮ ಮನೆಯಾಗ ಡ್ರೈ ಫ್ರೂಟ್ಸ್ಗಳಿದ್ರೆ ನೀವು ಹಾಕೋಬೋದು. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಉಂಡೆ ಟೇಸ್ಟ್ ಬರ್ತಾವಂತ ಹಾಕೋದು ಅಷ್ಟೇ ರೀ. ನಾನು ನಿನ್ನೆ ರವಾದ ಉಂಡೆ ಮಾಡಿದಾಗ ಹಾಕಿರಲಿಲ್ಲ ರೀ, ಅದಕ್ಕೆ ಇವತ್ತು ಗೋಧಿ ಹಿಟ್ಟಿನ ಉಂಡೆ ಮಾಡಾಕತ್ತಿದ್ದಿಲ್ಲ ರೀ, ಹಾಗಾಗಿ ಹಾಕಾಕತ್ತೀನಿ ನೋಡಿರಿ. ನೀವು ಬೇಕತ್ತೇನಿಲ್ಲ ರೀ, ಇದು ಆಪ್ಷನಲ್ ರೀ. ಈಗ ನೋಡಿರಿ, ಇದು ಬೆಲ್ಲ ಕರಗೈತಿ. ನಾ ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಕ್ಬಿಡ್ತೀನಿ ರೀ. ಆ ಗೋಧಿ ಹಿಟ್ಟು ತಣ್ಣಗಾಗಬೇಕು, ಬೆಲ್ಲನೂ ತಣ್ಣಗಾಗ್ಬೇಕು ರೀ. ನೋಡಿರಿ, ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ಬೆಲ್ಲ ಈ ರೀತಿ ಕರಗಿದ್ರೆ ಸಾಕ್ರಿ. ನೀವು ಬೆಲ್ಲ ತುರಿದಾದ್ರೂ ತೊಗೊಳ್ರಿ, ಇಲ್ಲ ಸಣ್ಣಗೆ ಕುಟ್ಕೊಂಡಾದ್ರೂ ತೊಗೊಳ್ರಿ. ನಾನು 2 ಕಪ್ ಗೋಧಿ ಹಿಟ್ಟು ಹುರ್ಕೊಂಡಿನಿ ರೀ. ಇಲ್ಲಿ 1 ಕಪ್ ಬೆಲ್ಲ ಹಾಕ್ಕೊಂಡಿನಿ, 1 ಕಪ್ ಸಕ್ಕರೆ ಹಾಕೋತೀನಿ ರೀ. ನಾನು ಒಂದೇ ವಿಡಿಯೋದಲ್ಲಿ 2 ನಮೂನಿ ಮಾಡಿ ತೋರಿಸ್ತೀನಿ. ನಿಮ್ಗೆ ಸಕ್ರೆದು ಬೇಕಂದ್ರೆ ಸಕ್ರೆದು ಮಾಡ್ಕೋಬೋದು, ಬೆಲ್ಲದ ಬೇಕಂದ್ರೆ ಬೆಲ್ಲದ್ದು ಮಾಡ್ಕೋಬೋದು. ಈಗ ಇದು ಬೆಲ್ಲ ಕರಗೈತಿ, ಬೆಲ್ಲನೂ ತಣ್ಣಗಾಕ್ಬಿಟ್ಟಿನಿ. ಇಲ್ಲಿ ಗೋಧಿ ಹಿಟ್ಟು ಹುರ್ಕೊಂಡಿನಿ, ಗೋಧಿ ಹಿಟ್ಟನ್ನು ತಣ್ಣಗಾಕ್ಬಿಟ್ಟಿನಿ. ಈಗ ನಾವು 1 ಕಪ್ ಸಕ್ಕರೆ ತೊಗೊಂಡಿನಿ ರೀ, ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ನೋಡಿರಿ. ಇದು ನುಣ್ಣಗೆ ರುಬ್ಕೋತೀನಿ. ಈಗ ನೋಡಿರಿ, ಸಕ್ಕರೆ ರುಬ್ಕೊಂಡಿನಿ, ಈ ರೀತಿ ಪೌಡ್ರ್ ರೆಡಿ ಆಗೈತೆ ನೋಡಿರಿ. ನೀವು ಮುಂಚೆನೇ ರುಬ್ಬಿ ಇಟ್ಕೋಬೋದು, ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೋಬೋದು, ಇಲ್ಲ ರೆಡಿಮೇಡು ಸಿಗುತ್ತೆ ಸಕ್ಕರೆ ಪೌಡ್ರ್. ನೀವು ಅದು ತಂದಾದರೂ ಮಾಡ್ಕೋಬೋದು, ಇಲ್ಲ ಸಕ್ಕರೆಲ್ಲ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡಾದ್ರೂ ಮಾಡ್ಕೋಬೋದು. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇವಾಗಲೇ ಮಾಡ್ಕೊಂಡಿ ನೋಡ್ರಿ. 1 ಕಪ್ ಮಾತ್ರ ಮಾಡ್ಕೊಂಡೇನಿ ರೀ. ಈಗ ನಾನು ಗೋಧಿ ಹಿಟ್ಟು ಹುರಿದು ಗೋಧಿ ಹಿಟ್ಟು ತಣ್ಣಗಾಕ್ಬಿಟ್ಟಿದ್ದೆ. ಗೋಧಿ ಹಿಟ್ಟು ತಣ್ಣಗಾಗೈತಿ, ಬೆಲ್ಲ ಕರಗಿಸಿ ಬೆಲ್ಲ ತಣ್ಣಗಾಕ್ಬಿಟ್ಟಿದ್ದೆ, ಬೆಲ್ಲನೂ ತಣ್ಣಗಾಗೈತಿ. ನಾನು ಮಿಕ್ಸಿಗೆ ಹಾಕಿ ಸಕ್ಕರೆ ಪೌಡ್ರ್ ಮಾಡ್ಕೊಂಬಂದಿನಿ, ಸಕ್ಕರೆ ರೆಡಿ ಐತಿ. ಈಗ ನಾನು ಉಂಡೆ ಮಾಡ್ತೀನಿ ನೋಡಿರಿ. ಈಗ 2 ಕಪ್ ತೊಗೊಂಡೆ ನಾನು ಗೋಧಿ ಹಿಟ್ಟು, ನಾ 2 ಭಾಗ ಮಾಡ್ಕೊಂಡೇನಿ. 1 ಕಪ್ ಬೆಲ್ಲದ್ದು ಮಾಡಕ್ಕೆ, 1 ಕಪ್ ಸಕ್ಕರೆದು ಮಾಡಕ್ಕೆ. ನಾ ಸುಮ್ಮ ಅಂದಾಜಾಗಿ ಮಾಡ್ಕೊಂಡ್ರೆ ನೀವು ಪರ್ಫೆಕ್ಟಾಗಿ ಅಳತಿ ಬೇಕಂದ್ರೆ ನಾ ಈ ಕಪ್ಪಿಲೆ ತೊಗೊಂಡಿದ್ದು ಹಿಟ್ಟು, ಇದೇ ಕಪ್ಪಿಲೆ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ನಲ್ರಿ. ಹಾಗಾಗಿ ನೀವು ಬರೀ ಸಕ್ಕರೆದೇ ಮಾಡ್ಕೋತೀವಿ ಅಂದ್ರೆ 2 ಕಪ್ ಸಕ್ಕರೆ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಬೆಲ್ಲ ಹಾಕ್ಕೊಂಡು ಮಾಡ್ಕೋತೀವಿ ಅಂದ್ರೆ 2 ಕಪ್ ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ರೀ.
ನೋಡಿರಿ ನಾನು 1 ಕಪ್ ಪೂರ್ತಿ ನೋಡ್ರಿ 2 ಭಾಗ ಮಾಡೋದ್ರಲ್ಲಿ ಕರೆಕ್ಟ್ ಆಗೈತೆ ನೋಡಿರಿ. ಇದು 1 ಕಪ್ಪ ಬೆಲ್ಲದಕ್ಕೆ ಹಾಕೋತೀನಿ ರೀ. ಈಗ 1 ಕಪ್ಪಲ್ಲಿ ಸಕ್ಕರೆ ಹಾಕೊಂಡು ಮಾಡ್ಕೊತೀನಿ. ಈಗ 1 ಕಪ್ ಏನು ಹಿಟ್ಟು ಐತಿಲ್ಲ ರೀ, ನಾ 1 ಕಪ್ ಸಕ್ಕರೆ ಏನು ಪೌಡ್ರ್ ಮಾಡ್ಕೊಂಬಂದಿದ್ದೆನಲ್ಲ ರೀ, ಅದು ಹಾಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕೋರಿ. 1 ಕಪ್ ಸರಿ ಸಮ ಹಾಕೋತಿದ್ರೆ ಸಮ ಹಾಕೋರಿ. ಇಲ್ಲಪ್ಪ ಸ್ವೀಟ್ ಭಾಳ ಆಗ್ತದಂದ್ರೆ 3/4 ಕಪ್ನಷ್ಟು ಹಾಕೋರಿ. ನಾನೀಗ 3/4 ಕಪ್ನಷ್ಟು ಹಾಕೋತೀನಿ, ಒಂದಿಷ್ಟು ಉಳಿಸ್ತೀನಿ ನೋಡಿರಿ. ನೀವು ಇಲ್ಲಪ್ಪ ಸರಿ ಸ್ವೀಟ್ ಜಾಸ್ತಿ ತಿಂತೀವಿ ಅಂದ್ರೆ ಸಮ ಹಾಕೋಬೋದು ರೀ. ಭಾಳ ಸಿಹಿ ಆದ್ರೆ ತಿನ್ನೋಕ್ಕೂ ಆಗಲ್ಲ ಅದು, ಹಾಗಾಗಿ ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಇದು ಗೋಧಿ ಹಿಟ್ಟಿನ ಜೊತೆಗೆ ಸಕ್ಕರೆ ಹಿಟ್ಟನ್ನು ಚಲೋ ಹೊತ್ತೇ ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟು ಪೂರ್ತಿ ತಣ್ಣಗಾಗಿರ್ಬೇಕು ರೀ, ಅಂದ್ರೆ ನಿಮ್ಗೆ ಉಂಡೆ ಸ್ಮೂತಾಗಿ ಬರ್ತಾವೆ. ಬಿಸಿ ಇತ್ತಂದ್ರೆ ಸಕ್ಕರೆ ಮೆಲ್ಟಾಗಿ ಉಂಡೆ ಗಟ್ಟಿಯಾಗೋ ಸಾಧ್ಯತೆ ಇರ್ತೈತೆ ರೀ. ನೋಡಿರಿ ಇದೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡೇ ಈಗ ತುಪ್ಪ ಹಾಕೋತೀನಿ ನೋಡಿರಿ. ಒಮ್ಮೆ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ, ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ನಾನು 3 ರಿಂದ 4 ಸ್ಪೂನ್ ತುಪ್ಪ ಹಾಕೋತೀನಿ ರೀ. ಸಕ್ಕರೆದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ, ಬೆಲ್ಲದಕ್ಕೇನು ಜಾಸ್ತಿ ತುಪ್ಪ ಬೇಕಾಗಲ್ಲ ರೀ. ತುಪ್ಪ ನಮ್ಮ ಮನೆಯಾಗಿಲ್ಲ ಅಂದ್ರೆ ನೀವು ಬರೀ ಬೆಲ್ಲದ್ದು ಮಾಡ್ಕೊಬೋದು ರೀ. ಹಾಗಾಗಿ ಒಂದೇ ವಿಡಿಯೋದಲ್ಲಿ ನಿಮ್ಗೆ 2 ನಮೂನಿ ಉಂಡೆ ಮಾಡಿ ತೋರ್ಸಾಕತ್ತೀನಿ ನೋಡಿರಿ. ನಾನು ಗೋಧಿ ಉಂಡೆ ಸಪ್ರೇಟಾಗಿ ಬೆಲ್ಲ ಹಾಕಿ ಸಕ್ಕರೆ ಹಾಕಿ 2 ಉಂಡೆ ಮಾಡ್ಬೇಕು ಅಂದ್ಕೊಂಡಿದ್ದೆ ರೀ. ನಿಮ್ಗೆ ಒಂದೇ ವಿಡಿಯೋದಾಗ 2 ಸಿಗಲಿ ಅಂತೇಳಿ ನಾವು ಒಟ್ಟಿಗೆ ಮಾಡಾಕತ್ತೀನಿ ನೋಡಿರಿ. ನಾನು 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಸಕ್ಕರೆ ಹಾಕೊಂಡು ಮಾಡಾಕತ್ತೀನಿ ರೀ. 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಬೆಲ್ಲ ಹಾಕೊಂಡು ಮಾಡಾಕತ್ತೀನಿ. 2 ನಮೂನಿ ನಿಮ್ಗೆ ಸಿಗ್ತೈತೆ. ನಿಮ್ಗೆ ಬೆಲ್ಲ ಇಷ್ಟ ಆಗ್ತಿದ್ರೆ ಬೆಲ್ಲದ ಮಾಡ್ಕೊರಿ, ತುಪ್ಪ ಕಮ್ಮಿ ಹತ್ತಿದ್ರೆ. ಮತ್ತು ಸಕ್ಕರೆ ಬೇಕು, ನಮ್ಗೆ ಸಕ್ಕರೆದು ಇಷ್ಟ ಆಗುತ್ತೆ ಅಂದ್ರೆ ನೀವು ಸಕ್ಕರೆಗೆ ಗೋಧಿ ಹಿಟ್ಟು ಸಕ್ಕರೆ ಹಾಕೊಂಡು ಮಾಡ್ಕೊಬೋದು ರೀ. ಗೋಧಿ ಹಿಟ್ಟಾದ್ರೆ ಎಲ್ಲರ ಮೇಲೆ ಇದ್ದೇ ಇರ್ತೈತಿ, ಬೇಗನೆ ಮಾಡ್ಕೊಂಬಿಡ್ಬೋದು ರೀ. 1 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ತುಪ್ಪ ಬೇಕಾಗುತ್ತೆ ರೀ. ಸಕ್ಕರೆದು ಬೆಲ್ಲದಕ್ಕೆ 1/4 ಕಪ್ನಷ್ಟು ಆದ್ರೂ ನಡೀತೈತೆ ರೀ. ನಾನು 2 ಸೇರಿ 1 ಕಪ್ ತೊಗೊಂಡಿನಿ ನೋಡಿರಿ. ಈ ರೀತಿ ಉಂಡೆ ಆಗ್ಬೇಕು ನೋಡಿರಿ. ಹಿಂಗೆ ಉಂಡೆ ಆಯ್ತಂದ್ರೆ ಇದು ಹಿಟ್ಟು ಸರಿ ಐತೆ ಅಂದಂಗೆ. ಇಲ್ಲಪ್ಪ ಇನ್ನೊಂದು ಸ್ವಲ್ಪ ತುಪ್ಪ ಹಿಡಿತದಂದ್ರೆ ನೀವು 1-2 ಸ್ಪೂನ್ ಹಾಕ್ಕೋಬೋದು ರೀ. ನಾನು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ ನೋಡಿರಿ. ಟೋಟಲಾಗಿ ಸಕ್ಕರೆ ಹಾಕಿ ಮಾಡೋದಕ್ಕೆ 1 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ತುಪ್ಪ ಬೇಕಾಗುತ್ತೆ ರೀ. ಅಂದ್ರೆ ಮಸ್ತಾಗಿರ್ತಾವ್ರಿ. ಇಲ್ಲಪ್ಪ ನಡೀತೈತೆ ಅಂದ್ರೆ ನೀವು ಹೆಚ್ಚು ಕಮ್ಮಿ ಹಾಕೊಂಡು ಮಾಡ್ಕೋಬೋದು ರೀ. ಈಗ ನಾನು ಕೈಲೇ ಚಲೋ ಹೊತ್ನಾಗೆ ತಿಕ್ತೀನಿ ನೋಡಿರಿ. ಅಂದ್ರೆ ಸಕ್ಕರೆ ಪೌಡ್ರ ಗೋಧಿ ಹಿಟ್ಟ ತುಪ್ಪ ಎಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಆಗ್ತೈತೆ ಹಿಂಗೆ ತಿಕ್ಕೋದ್ರಿಂದ. ನೋಡಿರಿ ನೀವು ವಿಡಿಯೋದಾಗ ನೋಡಾಕತ್ತಿರ್ಬೇಕು ಎಷ್ಟು ಸ್ಮೂತಾಗಿ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ಈಗ ನೀವು ಇದು ಉಂಡೆ ಹಿಂಗೆ ಆದರೂ ಕಟ್ಕೋಬೋದು, ಡ್ರೈ ಫ್ರೂಟ್ಸ್ ಹಾಕ್ಕೊಂಡಾದ್ರೂ ಕಟ್ಕೋಬೋದು ರೀ. ನಾನೀಗ ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಟಿನಲ್ಲ ರೀ, ಅವು ಹಾಕ್ಕೋತೀನಿ. ನೀವು ಹಸಿವಾದರೂ ಹಾಕ್ಕೋಬೋದು, ಹುರಿದಾದ್ರೂ ಹಾಕ್ಕೋಬೋದು ರೀ. ಒಂದು ಅರ್ಧ ಡ್ರೈ ಫ್ರೂಟ್ಸ್ ಮಾತ್ರ ಹಾಕ್ಕೋತೀನಿ ನೋಡಿರಿ. ಒಂದು ಅರ್ಧ ಬೆಲ್ಲದಕ್ಕೆ ಹಾಕ್ತೀನಿ ರೀ. 1 ಚಿಟಿಕೆ ಏಲಕ್ಕಿ ಪುಡಿ ಹಾಕ್ಕೋತೀನಿ ನೋಡಿರಿ. ಅದಕ್ಕೊಂದು ಸ್ವಲ್ಪ ಹಾಕ್ಕೋತೀನಿ ರೀ. ಎಲ್ಲ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ತೀನಿ ರೀ. ನಿಮ್ಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕು ನೋಡಿಕೊಂಡು ನೀವು ಕಟ್ಕೋಬೋದು ರೀ. ನೋಡಿರಿ ಈ ರೀತಿ ತಿಕ್ಕೊಂಡು ಉಂಡೆ ಕಟ್ಕೋತೀನಿ. ನಾನು ಈ ಸೈಜಲ್ಲಿ ಉಂಡೆ ಕಟ್ಟಾಕತ್ತೀನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ಕೋಬೋದು ರೀ. ಗೋಧಿ ಹಿಟ್ಟ ಸಕ್ಕರೆ ಎಲ್ಲರ ಮೇಲೆ ಇದ್ದೇ ಇರ್ತೈತೆ ರೀ. ನೀವು ಸಕ್ಕರೆದಾದ್ರೂ ಮಾಡ್ಕೋಬೋದು, ಬೆಲ್ಲದಾದ್ರೂ ಮಾಡ್ಕೋಬೋದು. ನಾಗರ ಪಂಚಮಿ ಹಬ್ಬಕ್ಕೆ ವೆರೈಟಿ ಉಂಡೆಗಳು ಮಾಡ್ತಿರ್ತೀರಿ. ಹಾಗಾಗಿ ನಿಮ್ಗೆ ಎಲ್ಲ ನಮೂನಿ ಉಂಡೆಗಳು ತೋರಿಸಿದ್ರೆ ತೋರ್ಸಾಕತ್ತೀನಿ. ನಿಮ್ಗೆ ಯಾವ್ದು ಉಂಡೆ ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. 4-5 ನಮೂನಿ ಉಂಡೆ ಮಾಡಿ ಇಟ್ಬಿಟ್ರೆ ಅಂದ್ರೆ ಹಬ್ಬಕ್ಕೆ ಎಲ್ಲ ಥರ ತಿಂದಂಗೆ ಆಗುತ್ತೆ ರೀ. ಈ ಒಂದು ಉಂಡೆ ನಾನು ಒಡೆದು ತೋರಿಸ್ತೀನಿ ನೋಡಿರಿ. ವಾವ್ ನೋಡ್ರಿ ಸೂಪರಾಗಿ ಬಂದಾವ್ರಿ. ಡ್ರೈ ಫ್ರೂಟ್ಸ್ ಎಲ್ಲ ಹೆಂಗೆ ಕಾಣಕತ್ತ ನೋಡಿ ಒಳಗೆ ಹಾಕಿದ್ದು. ನೀವು ಉಂಡೆ ತಿನ್ಬೇಕಾದ್ರೆ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಗ್ತಾಯಿದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ಇದು ಸಕ್ಕರೆದಾಯ್ತು ರೀ. ನೆಕ್ಸ್ಟ್ ಬೆಲ್ಲದ ಮಾಡ್ತೀನಿ ರೀ. ಇದನ್ನು ಪೂರ್ತಿ ತಣ್ಣಗಾಗೈತೆ ರೀ. ಇದ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನಾನು ಒಂದೇ ವಿಡಿಯೋದಾಗ 2 ನಮೂನಿ ಉಂಡೆಗಳು ಮಾಡಿ ತೋರಿಸಿನಿ. ಅಂದ್ರೆ ಸಕ್ಕರೆ ಹಾಕಿ ಮಾಡಿ ತೋರಿಸಿನಿ, ಬೆಲ್ಲ ಹಾಕಿನೂ ಮಾಡಿ ತೋರಿಸಿನಿ. ನೀವು ಬೆಲ್ಲದಾದ್ರೂ ಮಾಡ್ಕೋಬೋದು, ಸಕ್ಕರೆದಾದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಅದೇ ಮಾಡ್ಕೋಬೇಕು ಇದೇ ಮಾಡ್ಕೋಬೇಕಂತೇನಿಲ್ಲ ರೀ. ಇದು ನೋಡಿರಿ ಬೆಲ್ಲದ ಜೊತೆಗೆ ಹಿಟ್ಟೆಲ್ಲ ಮಿಕ್ಸ್ ಆಗ್ಬೇಕು. ಹಿಂಗೆ ತಿಕ್ಕಬೇಕು ರೀ ಕೈಲಿ. ಹಿಟ್ಟ ಬೆಲ್ಲ 2 ಚಲೋ ಹೊತ್ತಿಗೆ ಮಿಕ್ಸ್ ಆಗ್ಬೇಕು ರೀ. 1 ಗುಡ್ತಕ್ಕ ಹಿಂಗೆ ತಿಕ್ಕೋಬೇಕು ರೀ. 2 ಕೈ ಹೆಚ್ಚು ಹಿಂಗೆ ತಿಕ್ಕಿದ್ರೆ ಇದು ಬೆಲ್ಲ ಹಿಟ್ಟ ಎಲ್ಲ 1 ಗುಡ್ತೈತೆ ರೀ. ಇಲ್ಲಾಂದ್ರೆ ಒಂದು ಕಡೆ ಬೆಲ್ಲ ಉಳಿತೈತಿ, ಒಂದು ಕಡೆ ಹಿಟ್ಟು ಉಳಿತೈತೆ ರೀ. ನಾವು ಈ ರೀತಿ ಕಲಸಿದ ತಕ್ಷಣ ಇದು ಉದುರು ಆಗ್ಬೇಕು ನೋಡಿರಿ. ಹಿಟ್ಟ ಬೆಲ್ಲ ಎಲ್ಲ 1 ಗುಡ್ಬೇಕು ರೀ. ಇಲ್ಲಾಂದ್ರೆ ಒಂದು ಕಡೆ ಬೆಲ್ಲ ಒಂದು ಕಡೆ ಹಿಟ್ಟು ಹಂಗೆ ಉಳಿತೈತೆ ರೀ. ನೋಡಿರಿ ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು ರೀ. ಆವಾಗ ಬೆಲ್ಲ ಹಿಟ್ಟ ಎಲ್ಲ ಚಲೋ ಮಿಕ್ಸ್ ಆಗ್ತೈತಿ. ಈಗ ಡ್ರೈ ಫ್ರೂಟ್ಸನ್ನು ಇಟ್ಕೊಂಡಿದ್ನಿಲ್ಲ ರೀ, ಅವು ಹಾಕ್ಕೋತೀನಿ ನೋಡಿರಿ. ನಾನು ಹುರಿದಿದ್ದು ಹಾಕೊಳಕತ್ತೀನಿ, ನೀವು ಬೇಕಾದ್ರೆ ಹಸಿವೆ ಹಾಕ್ಕೋಬೋದು. ಹಾಗೆ 1 ಚಿಟಿಕೆ ಏಲಕ್ಕಿ ಪುಡಿ ಇಟ್ಟಿದ್ದೆ, ಏಲಕ್ಕಿ ಪುಡಿನೂ ಹಾಕ್ಕೋತೀನಿ ನೋಡಿರಿ. ಏಲಕ್ಕಿ ಹಾಕೋದ್ರಿಂದ ಘಮ ಬರ್ತೈತಿ, ಹಾಗಾಗಿ ಏಲಕ್ಕಿ ಹಾಕ್ಕೊಂಡೆ ನೋಡಿರಿ. 1-2 ಸ್ಪೂನ ತುಪ್ಪ ಹಾಕ್ಕೋತೀನಿ ರೀ. ಸಕ್ಕರೆದು ಮಾಡಿದ್ರೆ ತುಪ್ಪ ಜಾಸ್ತಿ ಬೇಕಾಗುತ್ತೆ, ಬೆಲ್ಲದ ಮಾಡಿದ್ರೆ ತುಪ್ಪ ಕಮ್ಮಿ ಬೇಕಾಗುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿ ಅದು ಮಾಡ್ಕೊರಿ. ಆರೋಗ್ಯಕ್ಕೆ ಸಕ್ಕರೆಗಿಂತ ಬೆಲ್ಲದ್ದೇ ಒಳ್ಳೇದಂತಾರೆ. ನಿಮ್ಮ ಮನ್ಯಾಗ ಯಾವ್ದು ಇಷ್ಟಪಡ್ತಾರೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಬೆಲ್ಲ ಹಿಟ್ಟ ತುಪ್ಪ ಎಲ್ಲ 1 ಗುಡುವರೆಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಉಂಡೆ ಮಸ್ತಾಗಿ ಬರ್ತಾವ್ರಿ.
ನೀವು ನೋಡಾಕತ್ತಿರ್ಬೇಕು ನಾನು ಒಂದು 3 ಸ್ಪೂನ್ ತುಪ್ಪ ಹಾಕೊಂಡಿನಿ ಕೈಯಾಗೆ ನೋಡಿರಿ ನಿಮ್ಗೆ ಹಿಂಗೆ ತಿಕ್ತಾ ಇದ್ದಂಗೆ ತುಪ್ಪ ಎಲ್ಲ ಬಿಡ್ತೈತೆ ನೋಡಿರಿ. ನೋಡಿರಿ ಈ ಉಂಡೆ ಕಟ್ಟ ಹದ ಬರ್ಬೇಕು ಹಿಂಗೆ ಮಾಡಿದ್ರೆ ಉಂಡೆ ಆಗ್ಬೇಕು ರೀ. ನಾನು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೋತೀನಿ ನೋಡಿರಿ. ಒಟ್ಟು ಇದಕ್ಕೆ 4 ರಿಂದ 5 ಸ್ಪೂನ್ ನೋಡಿರಿ. 1 ಕಪ್ ತುಪ್ಪದಾಗ ಅರ್ಧ ಕಪ್ ಸಕ್ರೆದು ಹೋಗ್ಯದ್ರಿ. ಬೆಲ್ಲದಕ್ಕೆ ಇನ್ನೂ ಇಷ್ಟು ಉಳ್ದೈತೆ ನೋಡಿರಿ. 1/4 ಕಪ್ನಷ್ಟು ತುಪ್ಪ ಹೋಗೈತ್ರಿ ಬೆಲ್ಲದಕ್ಕೆ. ಬೆಲ್ಲದಕ್ಕೆ ತುಪ್ಪ ಹೆಚ್ಚು ಕಮ್ಮಿ ಹಾಕೋಬೋದು ರೀ. ಸಕ್ರೆದಕ್ಕೆ ಅದು ಉಂಡೆ ಆಗೋರಿಗೆ ತುಪ್ಪ ಹಾಕ್ಕೊಳ್ಳೇಬೇಕಾಗ್ತೈತೆ ರೀ. ತುಪ್ಪನೂ ಆರೋಗ್ಯಕ್ಕೆ ಒಳ್ಳೇದೇ ರೀ, ತಿಂದಷ್ಟು ಒಳ್ಳೇದು ರೀ. ಒಬ್ಬೊಬ್ಬರ ಮನೆ ನಮ್ಮನೆ ತುಪ್ಪ ಜಾಸ್ತಿ ಇಲ್ಲ ಅಂದಾಗ ಈ ರೀತಿ ಮಾಡ್ಕೋಬೋದು ರೀ ನೀವು. ಈಗ ನಾನು ಉಂಡೆ ಕಟ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕು ನೋಡಿಕೊಂಡು ನೀವು ಕಟ್ಕೋಬೋದು ರೀ. ನಾನು ಈ ಸೈಜಲ್ಲಿ ಕಟ್ತೀನಿ ನೋಡಿರಿ. ನಮ್ಮನೆ ಬೇಸನ್ ಉಂಡೆ ಮಾಡಿದಾಗೂ ಬೆಲ್ಲ ಹಾಕಿ ಮಾಡಿ ಕಟ್ಟೀನಿ ರೀ. ಇವತ್ತು ಗೋಧಿದು ಮಾಡಾಕತ್ತಾಗೂ ಬೆಲ್ಲನೂ ಹಾಕಿ ಮಾಡಿದ್ದೀನಿ, ಸಕ್ಕರೆನೂ ಹಾಕಿ ಮಾಡಿದ್ದೀನಿ ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನೋಡಿರಿ ನಾ ಜಾಸ್ತಿ ತುಪ್ಪ ಹಾಕೊಂಡು ನೋಡಿ ಕೈಗೆಲ್ಲ ತುಪ್ಪ ಅಂಟಾಕತ್ತೈತೆ ನೋಡಿರಿ. ಮೊದಲೇ ನಾ ಹೇಳಿದ್ನಲ್ಲ 3 ಸ್ಪೂನ್ ತುಪ್ಪ ಸಾಕತ್ತೇಳಿ 3 ಸ್ಪೂನ್ ತುಪ್ಪ ಹಾಕೊಂಡಿದ್ರೆ ಸಾಕಾಗ್ತೈತೆ. ಕಟ್ಟದಂಗೆ ತುಪ್ಪನೂ ಬಿಡ್ತಾ ಇದಾವೆ, ಸಾಫ್ಟಾಗಿನೂ ಬರ್ತಾ ಇದಾವೆ ರೀ. ಈಗ ಒಂದು ಉಂಡೆ ನಾನು ನಿಮ್ಗೆ ಒಡೆದು ತೋರಿಸ್ತೀನಿ ನೋಡಿರಿ. ವಾವ್ ನೋಡ್ರಿ ಸೂಪರಾಗಿ ಬಂದವ್ರಿ. ಡ್ರೈ ಫ್ರೂಟ್ಸ್ ಹಾಕಿದ್ದೀನಲ್ಲ ಎಲ್ಲ ಕಾಣಕತ್ತಾವ ನೋಡ್ರಿ. ನಾವು ಒಂದೇ ವಿಡಿಯೋದಾಗ ಸಕ್ರೆದು ಮಾಡಿ ತೋರಿಸಿನಿ, ಬೆಲ್ಲದ್ದು ಮಾಡಿ ತೋರಿಸಿನಿ. ನಿಮ್ಗೆ ಯಾವ ಉಂಡೆ ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಒಂದೇ ವಿಡಿಯೋದಲ್ಲಿ 2 ನಮೂನೆ ಉಂಡೆ ಮಾಡಿ ತೋರಿಸಿನಿ. 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಬೆಲ್ಲ ಹಾಕಿ ಬೆಲ್ಲದ ಉಂಡೆ ಮಾಡೀನಿ ರೀ. 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಸಕ್ಕರೆ ಹಾಕಿ ಸಕ್ಕರೆ ಉಂಡೆ ಮಾಡಿದ್ದೀನಿ ರೀ. ನಿಮ್ಗೆ ಬೆಲ್ಲದ ಬೇಕೋ ಸಕ್ಕರೆದು ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನೋಡಿದ್ರಲ್ಲ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಒಂದೇ ವಿಡಿಯೋದಲ್ಲಿ 2 ನಮೂನೆ ಉಂಡೆ ಮಾಡಿ ತೋರಿಸಿನಿ. ನಿಮಗೆ ಯಾವ ಉಂಡೆ ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ಉಂಡೆ ಮಾಡ್ಕೋಬೋದು ರೀ ನಾಗರ ಪಂಚಮಿ ಹಬ್ಬಕ್ಕೆ. ಈ ನಾಗರ ಪಂಚಮಿ ಹಬ್ಬಕ್ಕೆ ಗೋಧಿ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.